ಮಾಡೋರ ರಿಯಲ್ ಎಸ್ಟೇಟ್ ಮಾಡ್ತಾನ ಏನ್ 60 ಕೋಟಿ ಯಾರ ಮೇಲೆ ದುಡ್ಡು ಆತ್ಮನ ಗೆದ್ದಿದ್ರೆ ಎಷ್ಟೋ ಸಮಾಧಾನ ಆಗೋದ್ನಂತ ಹಾಳಾಗೋಯ್ತು ಅವ್ರ ಮನೆ ಪಾಪ. ನಾನು ಅದಕ್ಕೆ ಹೇಳಿದೆ, ಸೀಟ್ ಕೊಡೋದು ನಮ್ಮ ಕೈಯಾಗಿಲ್ಲ, ಅವರು ಡೆಲ್ಲಿನಲ್ಲಿ ತೀರ್ಮಾನ ಆಗೋದು. ಜನತಾದಳ 40 ಸೀಟು 50 ಸೀಟು, ಬಿಜೆಪಿಗೆ ಇಷ್ಟು ಸೀಟು, ಅದ್ರಾಗ ಯಾವ್ಯಾವ ಕ್ಷೇತ್ರ ಬಿಜೆಪಿಗೆ ಯಾವ್ಯಾವ ಕ್ಷೇತ್ರ ಜೆಡಿಎಸ್ ಇಬ್ಬರ ಕೈಯಾಗಿಲ್ಲ. ಅದು ಹಣೆ ಬರ. ಕೋಲಾರ ಬಂದ್ಮೇಲೆ ಆಣೆ ಮಾಡಿ ಹೇಳಿದೆ, ಸೀಟ್ ಕೊಟ್ಟರೆ ನಾನು ಮಾಡ್ತೀನಿ ಅಂತ. ಗೊತ್ತಾ? ಕೇಳಿಸ್ಕೊಂಡ್ರ? ನಾನು ಹುಟ್ಟುಹಬ್ಬದ ದಿವಸ ಮನೆ ಹಾಳಾಗೋಯ್ತು ಪಾಪ. ಮೇಜರ್ ಆಗಿ ದೊಡ್ಡಸಳ್ಳ, ಬೆಗ್ಲಿ ಹೊಸಳ್ಳಿ ಈ 2 ಗ್ರಾಮ ಪಂಚಾಯತಿಗಳು 80% ಒಕ್ಕಲಿಗಿರ್ತಕ್ಕಂಥ ಪಂಚಾಯತಿ ಇದು. ಇನ್ನು ಆ ಕಡೆ ಕೊಂಡರಾಜನಹಳ್ಳಿ ಶೆಡ್ಯೂಲ್ ಕ್ಯಾಸ್ಟ್ ಜಾಸ್ತಿ, ಮಾರ್ಜನಹಳ್ಳಿ ಶೆಡ್ಯೂಲ್ ಕ್ಯಾಸ್ಟ್ ಜಾಸ್ತಿ. ಆ ಕಡೆ ತೊರಜನಹಳ್ಳಿ ಪಂಚಾಯತಿನಾಗ 4 ಬರ್ತದೆ ನಮ್ಗೆ, ಅಲ್ಲಿ 50-50. ಈ 7 ಕಸ್ಬನಲ್ಲಿ ಜಾಸ್ತಿ ಮೇಜರ್ ಆಗಿ ಒಕ್ಕಲಿಗಿರೋದು ದೊಡ್ಡಸಳ ಮತ್ತೆ ಬೆಗ್ಲಿ ಹೊಸಳ್ಳಿ ಗ್ರಾಮ ಪಂಚಾಯತಿ. ಇಲ್ಲಿ ನಾವು 7 ಗ್ರಾಮ ಪಂಚಾಯತಿ ಬಲ ಆಗ್ಬೇಕು. ಸೀಟು ಅವ್ರ ಹಣೆ ಬರ. ಅಸೆಂಬ್ಲಿಗೆ 20 ದಿವಸಕ್ಕೆ MLA ಆಗಿ ಹೋಗ್ಬೇಕು ಅಂತ ಕೊಟ್ಟು ಅವನ ಹಣೆ ಬರದಲ್ಲಿ ಬರ್ತಿತ್ತು, ಹೋಗ್ಬಿಟ್ಟ. ನಾಮಿನೇಷನ್ ಲಾಸ್ಟ್ ದಿವಸ ತಗೊಂಬಂದು ಹಾಕಿದ್ದು. ಬಾರ್ಲಾಗ ಬಸ್ಗಳವೆ, ಕಾರುಗಳವೆ, ಬುಲೆಟ್ಗಳವೆ ಅಂತೇಳಿ ನಂಬಿಸ್ಬಿಟ್ಟು ಯುವಕರೆಲ್ಲ ತಂದಾದ್ರು. ಹೆಂಗಸರು ಹೊರದಾಗ ಕುತ್ಕೊಂಡು ಈ ಸತಿ ಸಿದ್ದರಾಮಯ್ಯ 10 kg ಅಕ್ಕಿ ಕೊಡ್ತಾನಂತೆ ಪುಕ್ಷಾಟೆ ಅಂತೇಳಿ ಅವ್ರೋದ್ರು. ಲಾಸ್ಟ್ ನಾಗ 3 ಗಂಟೆನಾಗ ಸಾಲ ಮಾಡಿ ಬಡ್ಡಿ ತಗೊಂಡ್ಬಂದು 4 ಕೋಟಿ ರೂಪಾಯಿ ಸಾಬ್ರು ಕೊಟ್ಟ. 10 ಗಂಟೆ ಗಂಟ ಸಾಬ್ರು 10,000 ಒಟ್ಟು ಬೋಗಸ್ ಹಾಕೊಂಡ್ರು. CM ಲಾಸ್ಟ್ ನಾಗ 4 ಕೋಟಿ ಕೊಟ್ಟನು. ಕಂಪ್ಲೇಂಟ್ಲು CM ಅಣ್ಣಕ್ಕೆ ಇದೆ ಅಂದ್ರೆ ಖುಷಿಯೋ ಖುಷಿ. ನಾನು ಹೇಳ್ದೆ, ಕುಕ್ಕು ಕಿವಿದಾಗ ಹೇಳ್ದೆ, ಯಾಮಾರಪ್ಪ ಬೇಡ ಓಟ್ ಹಾಕಲ್ಲ ಅಂದೆ. ಏನ್ ಅವ್ರು ಜಿಂದಾಬಾದ್ ಅಂದ್ರೆ ನಗಿತಾನೆ. ನಮ್ಮ ಮನೆಯಾಗ ರಾತ್ರಿ ಗಂಟೆ ಇದ್ದು ಬೆಳಿಗ್ಗೆ ಕಾಂಗ್ರೆಸ್ ಕೋಟ್ ಹಾಕೋದವ್ರು. ನಾನು 20 ವರ್ಷದಿಂದ ಅವ್ರು ನೋಡಿರೋದು. ಮನೆನೇ ಹಾಳು ಮಾಡ್ಕೊಂಡ್ಬಿಟ್ಟ, 1000 ಕಾಸು ಕೊಟ್ಟಿದ್ದು. CM ದುಡ್ಡು, ಕಾಂಗ್ರೆಸ್ ಓಟು. ಇಲ್ಲ ಬಿಡು, ಅವ್ರಿಗೂ ಬುದ್ಧಿ ಬಂದೈತಿ ಇವಾಗ. ಅದೇನೇ ಆಗ್ಲಿನಪ್ಪ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಇದರಲ್ಲಿ APMC ಬರ್ತವೆ. ನಾವು ಒಂದು ಸೀಟ್ ಕೂಡ ಅವ್ರು ಬಿಡಕ್ ಹೋಗ್ಬಾರ್ದು. ಖುದ್ದು ನಾನು ಪ್ರಕಾಶ್ ಅಣ್ಣು, CM ಬಣಕನಹಳ್ಳಿ ನಮ್ಮ ಲೀಡರ್ಗಳು ಬರ್ತೀವಿ, ದೊಡ್ಡ ಸಾಲದಲ್ಲಿ ಕುತ್ಕೊಂತೀವಿ. 3 ಸೀಟು 4 ಸೀಟು 3 ಸೀಟು. ಅದು JDS ಅವರಾಗ್ಲಿ, ವರ್ತೂರು ಪ್ರಕಾಶ್ ಕಡೆ ಅವರಾಗ್ಲಿ, ನಮ್ಮ ಮುಂದೆ ಅದಲ್ಲ. ನಮ್ಮ ಮುಂದೆ NDA ಗೆಲ್ಬೇಕು, ಕಾಂಗ್ರೆಸ್ 1 ಸೀಟ್ ಬರಬಾರ್ದು. ಅರ್ಥ ಮಾಡ್ಕೊಂಡ್ರ? ಯಾರನ್ನಾಗ್ಲಿ ನಾವು ಅನ್ಬೇಡ್ರಿ. ರಾಜಣ್ಣನ್ ಕೊಟ್ಬೇಕಾ, ರಾಜಣ್ಣ ಕೊಟ್ಟಾಗ್ತಾನ. ಏನೋ ಮಂಜ, ನಿನ್ ಸೀಟ್ ಅಂದ್ರೆ ನಿನ್ ಅಷ್ಟೇನೆ. ನೀವು ಮಾತಾಡ್ಕೊಂಡ್ಬಿಟ್ರೆ ನಮ್ಗೆ ಹೇಳ್ಬೇಕಷ್ಟೇ. ಅಲ್ಲರ ಉದಾಹರಣೆ ಕೇಳ್ತಾರಲ್ಲ, ಅವ್ನು ಮಂದಿನ ಬಿಜೆಪಿ ಇಲ್ಲಪ್ಪ, ನಿನ್ ಗೋಯಿನ್ನು ಇದ್ದೀನಪ್ಪ. ಆಯ್ತು ಕೈದ ಅಲ್ಲ, ಉದಾಹರಣೆಗಪ್ಪ ಎಲ್ಲ ಊರ್ಗು ಇಲ್ಲ. ಅವ್ನು ತಮಾಷೆಗೆ ಮಾತಾಡಿದ್ದು, ಸೀರಿಯಸ್ ಆಗಿ ಮಾತಾಡಿದ್ದು. ಹಂಗಾಗಿ ನಾವು ಬಂದು ಸೀಟುಗಳು ಹಂಚ್ತೀವಿ. ಬಂಡಾಯ ಎದ್ದು ನಿಂದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು ಇಬ್ರು ಓಟ್ ಕೇಳಕ್ ಬರ್ತೀವಿ. ನೀವಿಬ್ರು ನಿಂತ್ಕೊಂಡ್ರೆ 1 ನಿಮಿಷ ನೀವು ನಿಂತ್ಕೊಳ್ಳ. ಸೀಟು ನಿಮ್ಗೊಂದು ಸೀಟ್ ಕೊಟ್ಟಿರ್ತೀವಿ. ರಾಜಣ್ಣ ಸುಮ್ಮನೆ ಇರ್ಬೇಕು, ಇಲ್ಲ ರಾಜಣ್ಣ ಕೊಟ್ಟರೆ ನೀನು ಸುಮ್ಮನೆ ಇರ್ಬೇಕು. ನಾವು